ನೋಡಿ, ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನಿದೆ, ಬದಲಾದ ಸ್ವರೂಪದಲ್ಲಿ ಬಂದಿರುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯ ಜೀವಾಳ ಏನು, ಸತ್ವ ಏನು, ಯಾವ ರೀತಿಯ ಬದಲಾವಣೆ, ಯಾವ ರೀತಿಯ ಸಾಮಾಜಿಕ ಬದಲಾವಣೆ ಇದರಿಂದ ಆಗುತ್ತೆ, ಯಾವ ಕಾರಣಕ್ಕಾಗಿ ಮುಸ್ಲಿಂ ಲಾ ಬೋರ್ಡ್ ಇದನ್ನ ವಿರೋಧ ಮಾಡ್ತಾ ಇದೆ, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾ ಇದೆ, ಯಾವ ಕಾರಣಕ್ಕಾಗಿ ಇಂಡಿ ಒಕ್ಕೂಟ ಇದನ್ನ ವಿರೋಧ ಮಾಡ್ತಾ ಇದೆ. ನೋಡಿ, ಸಹಜವಾಗಿ ಹಲವಾರು ಪ್ರಶ್ನೆಗಳಿದೆ ಈ ಬಿಲ್ನ ಸುತ್ತ. ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾವ ರೀತಿಯ ಬದಲಾವಣೆಗಳನ್ನ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ತರ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗುತ್ತೆ, ಇದನ್ನ ಯಾವ ಕಾರಣಕ್ಕಾಗಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದರಲ್ಲೂ ಕೂಡ ನಿತೀಶ್ ಕುಮಾರ್, ನಾಯ್ಡು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದೆಯಲ್ಲ. ನೋಡಿ, ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಅದರಲ್ಲೂ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಈ ವರ್ಷ. ಹೀಗಿರುವಾಗ ನಿತೀಶ್ ಯಾವ ಹೆಜ್ಜೆಯನ್ನು ಮುಂದಿಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ಯಾವ ಕಾರಣಕ್ಕಾಗದು, ಅವ್ರ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನು ಹೇಳ್ತೀನಿ, ಯಾವ ಕಾರಣಕ್ಕೆ ಅನ್ನೋದನ್ನು ಹೇಳ್ತೀನಿ ನಾನು. ಒಟ್ಟಾರೆಯಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನಿದೆ, ಅದರ ಪರಿಣಾಮ ಏನು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ವಕ್ಫ್ ತಿದ್ದುಪಡಿ ಕಾಯ್ದೆ ನಾನು ಬಹಳ ನಿಮಗೆ ಸುತ್ತಿ ಬಳಸಿ ಹೇಳಕ್ ಹೋಗಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಹೆಸರಿನಿಂದನೇ ಆರಂಭ ಆಗುತ್ತೆ ಬದಲಾವಣೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಹೆಸರಿನಿಂದಲೇ ಆರಂಭ ಆಗುತ್ತೆ ಬದಲಾವಣೆ. ಏನು? ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್. ಇದು ಈ ಹೊಸ ಕಾಯ್ದೆ ಹೆಸರು. ಈ ಹೆಸರಿನಲ್ಲಿ ಇರ್ತೀನಿ ಮುಂದೆ. ನಾವು ಹೇಳಬೇಕಿದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಅಂತೀವಿ. ಅದರ ನಿಮಗೆ ದಾಖಲೆ, ರಾಜ್ಯಪತ್ರ, ಹಾಗೆ ಈಗ ಮಸೂದೆಯ ರೂಪದಲ್ಲಿ ಏನು ಬರ್ತಾ ಇದೆಯಲ್ಲ, ಅದರಲ್ಲಿ ಕಾಯ್ದೆ ಆದಾಗ ಈ ಹೆಸರಿರುತ್ತೆ. ಮತ್ತು ನೋಡಿ, ಏನು ಬೇಸಿಕಲಿ ವಕ್ಫ್ ಭೂಮಿ ಅಂದ್ರೆ ಏನು? ಧಾರ್ಮಿಕ ಕಾರ್ಯಕ್ಕಾಗಿ, ಸಾಮಾಜಿಕ ಉದ್ದೇಶದಿಂದ, ಅಂದರೆ ಒಂದು ಸಹಾಯ ಮಾಡುವಂಥ ಉದ್ದೇಶದಿಂದ ಈ ದಾನಿಗಳು ಕೊಟ್ಟಂತ ಭೂಮಿ ಅಂತ ಹೇಳಿ ವಕ್ಫ್ ಹೇಳ್ಕೊಳ್ಳುತ್ತೆ. ಮತ್ತೆ ಎಷ್ಟಿದೆ ಅಂದ್ರೆ ನಿಮಗೆ ಗೊತ್ತಿರಲಿ, ಭಾರತ ದೇಶದಲ್ಲಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆ, ಈ ಎರಡು ಇಲಾಖೆಯನ್ನು ಬಿಟ್ರೆ ಅತಿ ಹೆಚ್ಚು ಭೂಮಿ ಯಾರ್ದಾರು ಒಬ್ರ ಕೈಯಲ್ಲಿದೆ ಅಂದ್ರೆ ಅದು ವಕ್ಫ್ ಕೈಯಲ್ಲಿದೆ. ರಕ್ಷಣಾ ಇಲಾಖೆ ಕೈಯಲ್ಲಿ ಅತಿ ಹೆಚ್ಚು ಭೂಮಿ ನಮ್ಮ ದೇಶದಲ್ಲಿರೋದು, ಅದು ಬಿಟ್ಟರೆ ರೈಲ್ವೆ ಇಲಾಖೆ. ಮೂರನೇ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವಂಥದ್ದು ವಕ್ಫ್. ಅದೇ ಕಾರಣಕ್ಕಾಗಿ ಈಗ ವಕ್ಫ್ ಇಷ್ಟರ ಮಟ್ಟಿಗೆ ಚರ್ಚೆಯ ಕೇಂದ್ರ ಬಿಂದು ಆಗ್ಲಿಕ್ಕೆ, ಅದಕ್ಕೊಂದು ತಿದ್ದುಪಡಿ ತರ್ತಾರೆ ಅಂದ ಕೂಡಲೇ ಇಷ್ಟು ಕೋಲಾಹಲ ಏಳಲಿಕ್ಕೆ ಕಾರಣ ಅದೇ ಪ್ರಮುಖವಾದ್ದು. ಮತ್ತು ವೋಟ್ ಬ್ಯಾಂಕ್ ರಾಜಕೀಯ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬಹಳ ಮುಖ್ಯವಾದ ಕಾರಣ, ಬೇಸಿಕ್ ರೀಸನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಷ್ಟಿದೆ ಹಾಗಾದ್ರೆ ಭೂಮಿ? ನೋಡಿ, 9.4 ಲಕ್ಷ ಎಕರೆ ಭೂಮಿ ವಕ್ಫ್ ವಶದಲ್ಲಿದೆ. ಮತ್ತೆ ಸ್ಥಿರಾಸ್ತಿ ಎಷ್ಟು? 8.7 ಲಕ್ಷ ಎಕರೆ ಭೂಮಿ ವಕ್ಫ್ ಕೈಲಿರುವಂತ ಸ್ಥಿರಾಸ್ತಿ. ನಿಮಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಭೂಮಿ ಇದೆ ಅನ್ನೋದನ್ನ ನೀವು ಲೆಕ್ಕ ತಗೊಂಡ್ಬಿಟ್ರೆ ಅದು ಎಷ್ಟು ಅಗಾಧವಾದದ್ದು ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಈ ಭೂಮಿನ ಮ್ಯಾನೇಜ್ ಮಾಡ್ಲಿಕ್ಕೆ ಅಂತಾನೆ ವಕ್ಫ್ ಬೋರ್ಡ್ ಮುತಾವಲಿಗಳು ಅಂತೇಳಿ ಮುತಾವಲಿಗಳನ್ನ ನೇಮಿಸಿದೆ. ಅಂದ್ರೆ ಅವ್ರ ಮ್ಯಾನೇಜರ್ಸ್, ಈ ಲ್ಯಾಂಡ್ನ ಮ್ಯಾನೇಜ್ ಮಾಡುವಂಥವ್ರು. ಹಾಗೆ ವಕ್ಫ್ಗೆ ಭೂಮಿ ಕೊಟ್ಟೋರು ಇದಾರಲ್ಲ ದಾನಿಗಳು, ಅವ್ರನ್ನ ವಾಕಿಫ್ಗಳು ಅಂತ ಕರೀತಾರೆ. ಈ ವಾಕಿಫ್ಗಳು ಕೊಟ್ಟಂತ ಭೂಮಿ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ, ಅದೆಲ್ಲ ದಾನವಾಗಿ ಬಂದದ್ದು. ಅದನ್ನ ಮ್ಯಾನೇಜ್ ಮಾಡುವಂತ ಮುತಾವಲಿಗಳು ಹಲವೆಡೆ ಎಡವಟ್ಟುಗಳನ್ನ ಮಾಡಿದ್ದಾರೆ. ಮನಸೋ ಇಚ್ಛೆ ಯಾರ್ಯಾರಿಗೋ ಕೊಟ್ಟುಬಿಟ್ಟಿದ್ದಾರೆ, ಪರಭಾರೆ ಮಾಡಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ, ಬಾಡಿಗೆ ಪೂರ್ಣ ಹಣ ವಕ್ಫ್ ಬೋರ್ಡ್ಗೆ ಬರ್ಲಿಕ್ಕೆ ಬಿಟ್ಟಿಲ್ಲ, ತಾವು ತಿಂದಾಕಿದ್ದಾರೆ. ಈ ರೀತಿಯ ಆರೋಪಗಳೆಲ್ಲ ಇದೆ. ಸೊ ಈ ರೀತಿಯ ತಪ್ಪುಗಳನ್ನ ಸರಿಪಡಿಸುವ ಉದ್ದೇಶದಿಂದಲೇ ಈಗ ಈ ಬಿಲ್ನ ತರ್ತಾ ಇರುವಂಥದ್ದು. ಸುಮ್ಮನೆ ಅಲ್ಲ, ಮತ್ತೆ ಕೇವಲ ಇದೊಂದೇ ಅಲ್ಲ, ಬಹಳಷ್ಟು ಕಾರಣಗಳಿದೆ. ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ನೋಡಿ, ಇದು ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಬಿಲ್ಲಿಗೆ ಬಲಾಬಲ ಬೇಕಲ್ಲ, ನಂಬರ್ಸ್ ಯಾರ ಕಡೆ ಇದೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಯಾರು ಕೈ ಕೊಟ್ರೆ ಏನಾಗುತ್ತೆ ಅದು ಕುತೂಹಲ. ಯಾಕಂದ್ರೆ ಫೈನಲಿ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆ ಕುತೂಹಲ, ಅದು ಹೇಳ್ತೀನಿ. ಅದಕ್ಕೂ ಮೊದಲು ಬಿಲ್ಲಲ್ಲಿ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ವಾಕಿಫ್ಗಳೇನು ಕೊಟ್ಟಿರ್ತಾರೆ, ದಾನವಾಗಿ ಭೂಮಿಯನ್ನು ಕೊಟ್ಟಿರ್ತಾರಲ್ಲ, ನಿಯಮದ ಪ್ರಕಾರ ಏನು, ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನ ಮಾರೋ ಹಾಗಿಲ್ಲ, ಪರಭಾರೆ ಮಾಡೋ ಹಾಗಿಲ್ಲ ಅನ್ನತ್ತೆ ಕಾನೂನು. ಆದರೆ ಈ ಮುತಾವಲಿಗಳು ಏನೇನೋ ಮಾಡ್ಬಿಟ್ಟಿದ್ದಾರೆ, ಹೇಳರಿಲ್ಲ ಕೇಳರಿಲ್ಲ ಅನ್ನೋ ಹಾಗಾಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಈಗ ಈ ತಿದ್ದುಪಡಿ ಕಾಯ್ದೆಯನ್ನ ತರ್ತಿದ್ದಾರೆ ಅನ್ನೋದು. ಮತ್ತೆ ವಕ್ಫಲ್ಲೂ ಕೂಡ 3 ರೀತಿಯ ವಕ್ಫ್ ಇದೆ. ಯಾವ್ದ್ಯಾವುದು? ಒಂದು ಪಬ್ಲಿಕ್ ವಕ್ಫ್, ಮತ್ತೊಂದು ಕ್ವಾಸಿ ಪಬ್ಲಿಕ್ ವಕ್ಫ್, ಮೂರನೇದ್ದು ಪ್ರೈವೇಟ್ ವಕ್ಫ್, ಖಾಸಗಿ. ಈ ರೀತಿ 3 ರೂಪದಲ್ಲಿದೆ.
ಮೂರಲ್ಲೂ ಬೇರೆ ಬೇರೆ ರೂಪದಲ್ಲಿ ಎಡವಟ್ಟುಗಳಾಗಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ನೋಡಿ, ಇದೊಂದು ರೀತಿ ಮೋದಿ ಸರ್ಕಾರದ ಫ್ಲಾಗ್ಶಿಪ್ ಬಿಲ್ ಅಂತಾನೆ ಈಗ ವಿಶ್ಲೇಷಣೆಗಳು ಬರ್ತಾ ಇವೆ, ವ್ಯಾಖ್ಯಾನಿಸಲಾಗ್ತಾ ಇದೆ. ಯಾಕಂದ್ರೆ ನೋಡಿ, ಇದನ್ನ ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಅಧಿವೇಶನದಲ್ಲಿ ಇದನ್ನ ತಂದಿದ್ರು. ಕಿರಣ್ ರಿಜಿಜು ಇದನ್ನ ಮನ್ನಣೆ ಮಾಡಿದ್ರು. ಮಾಡಿದ ಕೂಡಲೇ ಅದನ್ನ JPC ಕೊಟ್ಟರು. ಜಗದಾಂಬಿಕಾ ಪಾಲ್ ಅವರ ನೇತೃತ್ವದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದನ್ನ ಪರಿಶೀಲನೆಗೆ ತೆಗೆದುಕೊಳ್ತು. ದೇಶಾದ್ಯಂತ ಸಂಚರಿಸಿತು. ನೀವು ನೋಡಿದ್ರಿ, ಇಲ್ಲೂ ಕೂಡ ಯತ್ನಾಳ್ ಅಂಡ್ ಟೀಮ್ ಎಲ್ಲ ರಿಪೋರ್ಟ್ ತಗೊಂಡೋಗಿ ಕೊಟ್ರಲ್ಲ, ಅದೇ ರೀತಿ ದೇಶಾದ್ಯಂತ ಅವ್ರ ಮಾಹಿತಿಯನ್ನು ಸಂಗ್ರಹಿಸಿ ಆ ಬದಲಾವಣೆಗಳೊಂದಿಗೆ ಅವರು ಕೊಟ್ಟಿರುವಂತ ರಿಪೋರ್ಟ್, JPCಯ ರಿಪೋರ್ಟೇ ಸುಮಾರು 650 ಪುಟಗಳಿವೆ. ಆ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಈಗ ಪರಿಷ್ಕೃತ ರೂಪದಲ್ಲಿ ಈ ಬಿಲ್ ಬಂದಿದೆ. ನಾನೀಗ ಏನು ಹೇಳ್ತಾ ಇದ್ದೀನಿಲ್ಲ ಬದಲಾವಣೆಗಳು, ಆ ಪರಿಷ್ಕರಣೆಯೊಂದಿಗೆ ಬಂದಿರುವಂತಹ ಬದಲಾವಣೆಗಳನ್ನೇ ನಾವು ಉಲ್ಲೇಖಿಸ್ತಾ ಇದ್ದೀನಿ. ಹಾಗೆ ನೋಡಿ, ಇವರೇನೀಗ ಬದಲಾವಣೆಯೊಂದಿಗೆ ತಂದಿರುವಂಥ ಬಿಲ್ ಇದೆಯಲ್ಲ, ಅದರಲ್ಲಿ ಏನಿದೆ ಅಂದರೆ, ಇಲ್ಲಿಯವರೆಗೂ ಏನಿತ್ತು ಅಂದರೆ, ವಕ್ಫ್ಗೆ ಸೇರಿದ ಭೂಮಿಯ ಬಗ್ಗೆ ನಿಮ್ಗೆ ಏನೇ ಆಕ್ಷೇಪ ಇದ್ರು, ನೀವೇನೇ ಪ್ರಶ್ನೆ ಮಾಡಬೇಕಿದ್ರು, ಅವ್ರದ್ದೇ ಒಂದು ಟ್ರಿಬ್ಯುನಲ್ ಇತ್ತು, ವಕ್ಫ್ದೇ ಟ್ರಿಬ್ಯುನಲ್, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿ ಏನಾಗುತ್ತೆ, ವಕ್ಫ್ನ ಟ್ರಿಬ್ಯುನಲ್ ವಕ್ಫ್ ಪರವಾಗಿಯೇ ತೀರ್ಪನ್ನ ಕೊಡುತ್ತೆ ಅನ್ನುವಂಥ ವ್ಯಾಖ್ಯಾನಗಳಿತ್ತು. ಈಗ ಏನು ಮಾಡ್ತಾ ಇದ್ದಾರೆ, DC ಆರ್ಬಿಟ್ರೇಟರ್ ಮಾಡ್ತಾ ಇದ್ದಾರೆ. DC ಬಳಿ ಹೋಗ್ಬೇಕು ಎಲ್ಲರೂ ಕೂಡ. ಅದ್ರ ಜೊತೆಗೆ ಮೊದಲು ವಕ್ಫ್ ಸಂಬಂಧಪಟ್ಟಂತ ಯಾವುದೇ ಭೂಮಿಯ ವಿವಾದ ಇದ್ರೂ ಕೂಡ ಕೋರ್ಟಿಗೆ ಹೋಗಂಗಿರ್ಲಿಲ್ಲ. ಈಗ ಕೋರ್ಟಿಗೆ ಹೋಗ್ಬೋದು, ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನ ಕೇಳ್ಬೋದು. ಸಂವಿಧಾನದ ಪ್ರಕಾರ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಇರಬೇಕಲ್ಲ, ಆ ಅವಕಾಶವನ್ನ ಈ ತಿದ್ದುಪಡಿ ಕಾಯ್ದೆ ಈಗ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು. ಮತ್ತೆ ನೋಡಿ, ಸೆಕ್ಷನ್ 4 ಪ್ರಕಾರ ಸರ್ಕಾರ ಈಗ ಹೋಗಿ ವಕ್ಫ್ ಅವ್ರು ಕೇಳಿದ್ರು, ನೋಡಿ ಇಲ್ಲೆಲ್ಲ ಅವ್ರ ಭೂಮಿ ಇದೆ, ಅದು ನಮ್ದು ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ, ನೀವು ಸರ್ವೇಯರ್ನ ಕಳಿಸಿ ಅಂದ್ರೆ ಅವ್ರು ಕಳಿಸ್ಬೇಕಿತ್ತು ಅಷ್ಟೇ. ಕಾನೂನು ಹೇಳ್ತಾ ಇತ್ತು ಹಾಗೆ. ಸೆಕ್ಷನ್ 4 ಆ ರೀತಿಯ ಒಂದು ಅವಕಾಶವನ್ನು ಅವ್ರಿಗೆ ಕೊಟ್ಟಿತ್ತು. ಕಳಿಸಿ ಅಂದ್ರೆ ಕಳಿಸ್ಬೇಕು ಅಷ್ಟೇ. ಮತ್ತೆ ಯಾವುದೋ ಒಂದು ಭೂಮಿ ನಮಗೆ ಸೇರಿದ್ದು ಅಂದ್ರೆ ಅವ್ರು ನಮಗೆ ಸೇರಿದ್ದು, ಈ ರೀತಿಯೆಲ್ಲ ಇತ್ತು. ಹಾಗೆ ಮನಸೋ ಇಚ್ಛೆ ಇದ್ದಂಥ ನಿಯಮಗಳನ್ನ, ಕಾನೂನುಗಳನ್ನ ಬದಲಾವಣೆ ಮಾಡುವ ಉದ್ದೇಶದಿಂದಲೇ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ತರ್ತಾ ಇರುವಂಥದ್ದು. ಮತ್ತೆ ವಕ್ಫ್ ತಿದ್ದುಪಡಿ ಕಾಯ್ದೆ 1994ರ ಸೆಕ್ಷನ್ 40 ಪ್ರಕಾರ ವಕ್ಫ್ ಬೋರ್ಡ್ನವರು ಯಾವುದಾದ್ರೂ ಒಂದು ಭೂಮಿನ ತಮಗೆ ಸೇರಿದ್ದು ಅಂದ್ರೆ ಆಯ್ತು, ಅಲ್ಲಿಗೆ ಅವ್ರಿಗೆ ಸೇರಿದ್ದು ಅಂತಾನೆ ಕರೆಸಿ ಸರ್ವೆ ಮಾಡ್ಬೋದಾಗಿತ್ತು ಅನ್ನುವಂಥದ್ದಿತ್ತು. ಈಗ ಹಾಗಾಗೋದಿಲ್ಲ. ಕೋರ್ಟಿಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಯಾರು ಈಗ ಕರ್ನಾಟಕದಲ್ಲೇ ನೀವು ನೋಡಿದ್ರಿ, ರೈತರ ಭೂಮಿಗೆಲ್ಲ ವಕ್ಫ್ ಭೂಮಿ ಅಂತೇಳಿ ಅವ್ರ ಪಹಣಿ ಮೇಲೆ ಸೀಲ್ ಹಾಕೊಟ್ಬಿಟ್ರಲ್ಲ, ಮುದ್ರಣ ಆಗಿ ಬಂದ್ಬಿಡ್ತಲ್ಲ, ಆಗ ಎಲ್ಲಿ ಹೋಗ್ಬೇಕಿತ್ತು ಅವರು. ಈಗ ಅವಕಾಶ ಸಿಗ್ತಾ ಇದೆ, ಕೋರ್ಟಿಗೆ ಹೋಗ್ಬೋದು. ಈಗ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೋದು, ತಮ್ಮ ದಾಖಲೆಗಳನ್ನ ನೋಡ್ಬೋದು. ವಕ್ಫ್ ಅವ್ರು ಏನ್ ಹೇಳ್ತಾ ಇದ್ರು, ಇಲ್ಲ ನಮಗೆ ದಾನವಾಗಿ ಬಂದಿರೋದು ಇದು, ಎಷ್ಟೋ ಜನ ದಾಖಲೆಗಳನ್ನೇ ಕೊಟ್ಟಿಲ್ಲ, ನಾವು ಬಳಿ ಯಾವ ಪಹಣಿಯೂ ಇಲ್ಲ, ಆದ್ರೆ ನಮಗೆ ಸೇರಿದ್ದು ಅಂತ ಇದ್ರು. ಅಂದ್ರೆ ದಾಖಲೆ ಇಲ್ಲ ಆದ್ರೂ ನಮ್ದು ಅಂತ. ಬಟ್ ಈಗ ಹಾಗಾಗೋದಿಲ್ಲ. ಈಗ ನೋಡಿ, ಪಹಣಿಯಲ್ಲಿರ್ಲಿ ಮತ್ತೊಂದಿರ್ಲಿ 6 ತಿಂಗಳ ಅವಕಾಶ, ಡಿಜಿಟಲೈಸೇಷನ್ ಮಾಡ್ಕೋಬೇಕು. ನೀವು ಅದನ್ನ ಗಣಕೀಕರಣ ಮಾಡಿಸ್ಕೊಳ್ಬೇಕು, ಅದರ್ವೈಸ್ ಅದು ನಿಮ್ದಲ್ಲ. ನಿಮ್ದು ಯಾವುದೇ ಇದೆಯೋ ಎಲ್ಲ ಡಿಜಿಟಲೈಸೇಷನ್ ಮಾಡ್ಕೊಳ್ಳಿ. ಅವಕಾಶವನ್ನ ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ದಾಖಲೆ ಇದ್ದವರ ಪಾಲಿಗೆ ಭೂಮಿ ಅನ್ನುವಂಥ ನಿಯಮವನ್ನ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಈಗ ತರ್ತಾ ಇದೆ ಅನ್ನುವಂಥದ್ದು. ನೋಡಿ, ಈ ರೀತಿಯಾಗಿ ಹಲವು ಬದಲಾವಣೆಗಳೊಂದಿಗೆ ಈಗ ಈ ಕಾಯ್ದೆಯನ್ನ ತರ್ತಾ ಇದ್ದಾರೆ. ಹಾಗಾದ್ರೆ ಇದು ಪಾಸ್ ಆಗುತ್ತಾ? ನೋಡಿ, ಕಳೆದ ಬಾರಿ ಮಂಡನೆ ಮಾಡಿದಾಗ JPC ಕಳಿಸಿದ್ರು. ಈಗ ತರ್ತಾ ಇದ್ದಾರೆ ಅಂದ್ರೆ ಅವರಿಗೆ 100% ಕಾನ್ಫಿಡೆನ್ಸ್ ಇದೆ, ಇದು ಪಾಸ್ ಆಗೇ ಆಗುತ್ತೆ ಅಂತ. ಇನ್ ಫ್ಯಾಕ್ಟ್ ನಿತೀಶ್ ಕುಮಾರ್, ನಾಯ್ಡು ಎಲ್ಲರ ಜೊತೆ ಮಾತುಕತೆಯ ನಂತರವೇ ನಿಮಗೆ ಸದನದಲ್ಲಿ ಅವ್ರು ಕೆಲವು ಪ್ರಶ್ನೆಗಳನ್ನ ಎತ್ತಾರೆ, ಕೆಲವು ಬದಲಾವಣೆಗಳನ್ನ ಹೇಳ್ತಾರೆ. ಆ ಪರಿಷ್ಕರಣೆಯೊಂದಿಗೆ ತಿದ್ದುಪಡಿಯಾದ ರೂಪದಲ್ಲೇ ನೋಡಿ, ಸದನದಲ್ಲಿ ಬಂದ ಮೇಲೂ ಕೂಡ ಯಾವುದೇ ಕ್ಷಣದಲ್ಲಿ ಯಾವುದೇ ಬದಲಾವಣೆಗಳನ್ನ ಸೇರ್ಪಡೆ ಮಾಡಿ ಅದನ್ನ ಅಂಗೀಕಾರ ಮಾಡ್ಬೋದು. ಆ ಅವಕಾಶ ಇದೆ. ಆ ಅವಕಾಶವನ್ನ ಬಳಸಿಕೊಂಡು ಈಗ ಈ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕಾರ ಪಡಿಲಿಕ್ಕೆ ರೆಡಿ ಆಗಿದ್ದಾರೆ. ಹೇಗೆ ಪಡಿತಾರೆ ನೋಡಿ, ಮೆಜಾರಿಟಿಗೆ ಬೇಕಾಗಿರೋದು 272, 542ರಲ್ಲಿ 272 ಬೇಕು. ಈಗ NDA ಬಳಿ 298 ಸದಸ್ಯ ಬಲ ಇದೆ. ಎಲ್ಲಿ? ಲೋಕಸಭೆಯಲ್ಲಿ. ಯಾಕಂದ್ರೆ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇರೋದ್ರಿಂದ ನಾನು ಲೋಕಸಭೆಯ ಲೆಕ್ಕಾಚಾರ ಕೊಡ್ತಾ ಇದ್ದೀನಿ. ಇನ್ನೊಂದು 4-5 ದಿನ, ನೆಕ್ಸ್ಟ್ ವೀಕಲ್ಲಿ ರಾಜ್ಯಸಭೆಯಲ್ಲೂ ಬರುತ್ತೆ, ರಾಜ್ಯಸಭೆಯಲ್ಲೂ ಪಾಸ್ ಆಗುತ್ತೆ. ಹಾಗೆ 298 ನೋಡಿ, BJPಯ ಬಲಾಬಲವೇ 240, ನಿತೀಶ್ ಕುಮಾರ್ ಅವರ JDUದ್ದು 12, ಹಾಗೆ ಚಂದ್ರಬಾಬು ನಾಯ್ಡು ಅವರ TDPಯದ್ದು 16 ಸದಸ್ಯ ಬಲ, LJS 5 ಅಂದ್ರೆ ಲೋಕ ಜನಶಕ್ತಿ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ಅವ್ರದ್ದು, ಹಾಗೆ RLD 2, ಶಿವಸೇನೆ 7. ಹೀಗೆ ಒಟ್ಟು ಅದಕ್ಕೆ ಬೇಕಾದಂತ ಬಲ ಸ್ಪಷ್ಟವಾಗಿದೆ ಅಂತ ಗೋಚರಿಸ್ತಾ ಇದೆ. ಇನ್ನು ರಾಜ್ಯಸಭೆಯಲ್ಲಿ
ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು ಈ ಬಿಲ್ ಪಾಸ್ ಆಗಲಿಕ್ಕೆ 117, NDA ಬಳಿ 121 ಸ್ಥಾನಗಳ ಬಲಾಬಲ ಇದೆ. ಇನ್ನು ಇಂಡಿ ಒಕ್ಕೂಟದ ಬಳಿ 87 ಇದೆ, ಇತರರು 19 ಜನ ಇದ್ದಾರೆ. ಹೀಗಾಗಿ ಅವರಿಗೆ ಈ ಬಿಲ್ ಅಂಗೀಕಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ನೋಡಿ, ಯಾವ ಕಾರಣಕ್ಕಾಗಿ ಇದನ್ನ ಕ್ರಾಂತಿಕಾರಕ ಅಂತ ಅವ್ರು ಹೇಳ್ಕೊತಾರಂದ್ರೆ, ಈ ಹಿಂದೆ ವಕ್ಫ್ ಬೋರ್ಡ್ ನಲ್ಲಿ ಮಹಿಳೆಯರಿಗೆ, ಮುಸ್ಲಿಂ ಮಹಿಳೆಯರಿಗೂ ಅವಕಾಶ ಇರಲಿಲ್ಲ. ಈಗ ಮುಸ್ಲಿಂ ಮಹಿಳೆಯರು 2 ಸದಸ್ಯರು ಇರಬೇಕು ಅನ್ನುವಂಥ ಅವಕಾಶವನ್ನ ಈ ಬಿಲ್ ಕೊಡ್ತಾ ಇದೆ. ಇದು ಆ ಸಮುದಾಯಕ್ಕೂ ಕೂಡ ಒಂದಷ್ಟು ಪಾಸಿಟಿವ್ ಮೆಸೇಜ್ನ ಕೊಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ನಿತೀಶ್ ಕುಮಾರ್ ಅವ್ರನ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಿಲ್ನ ಈಗ ಅಂಗೀಕಾರ ಪಡೀಲಿಕ್ಕೆ ರೆಡಿ ಆಗಿದ್ದಾರೆ. ಬಹುಶಃ ನನಗನ್ಸುತ್ತೆ ಚುನಾವಣೆಯಲ್ಲೂ ಒಂದಷ್ಟು ಬೆನಿಫಿಟ್ ಆಗುವ ಲೆಕ್ಕಾಚಾರ ಇಟ್ಕೊಂಡೇ ಅವ್ರು ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಬಿಹಾರದ ಚುನಾವಣೆಯನ್ನ ಕಣ್ಣೆದುರಿಟ್ಕೊಂಡು ಅವ್ರು ಈ ಬಿಲ್ನ ತರ್ತಾ ಇರಲಿಲ್ಲ. ಆ ಸಮುದಾಯಕ್ಕೂ ಕೆಲವು ಪಾಸಿಟಿವ್ ಮೆಸೇಜ್ನ ಕೊಡುವಂತ ಉದ್ದೇಶವನ್ನ ಇದರಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಸಹಜವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ಈಗ NDA ಇರ್ಬೋದು, ಬಿಜೆಪಿಗೆ ಸಂಪೂರ್ಣ ಬಹುಮತ ಇಲ್ಲದೆ ಇರ್ಬೋದು, ಆದ್ರೆ ಅವರು ಕೈ ಬಿಟ್ಟಲ್ಲ. ಅವರು ಎಲ್ಲ ರೀತಿಯಲ್ಲೂ ಕೂಡ ತಾವು ಹಿಂದೂಗಳ ಪರ ಅನ್ನುವಂಥ ಮೆಸೇಜ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಈಗ ಲಾರ್ಜ್ ಆಗಿ ಹೋಗ್ತಾ ಇದೆ. ನೀವು ಒಟ್ಟಾರೆಯಾಗಿ ನೋಡಿದ್ರೆ ಇದು ಆ ರೀತಿಯ ಒಂದು ಸಂದೇಶವನ್ನು ಕೂಡ ಕನ್ವೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ಖಂಡಿತವಾಗಿಯೂ ಚರ್ಚೆಯ ಕೇಂದ್ರ ಬಿಂದು. ಕೋಲಾಹಲಕ್ಕೂ ಅವಕಾಶವನ್ನು ಕೊಟ್ಟಿದೆ, ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದೆ. ಇದೆಲ್ಲದರ ನಡುವೆಯೂ ಕೂಡ ಬಿಲ್ ಪಾಸ್ ಆಗ್ತಾ ಇದೆ. ಹಾಗೂ ಒಟ್ಟಾರೆಯಾಗಿ ಒಂದು ಸಂದೇಶವನ್ನ ಎರಡೂ ಸಮುದಾಯಕ್ಕೂ ಕೊಡುವಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರ ಸಕ್ಸೀಡ್ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಈ ಬಿಲ್ನಿಂದ ಬಿಜೆಪಿಗೆ, NDAಗೆ ಅಡ್ವಾಂಟೇಜ್ ಆಗುತ್ತೆ ಅಂತೀರಾ ಅಥವಾ ಇಲ್ಲ ಡಿಸ್ಅಡ್ವಾಂಟೇಜ್ ಅಂತೀರಾ? ಬಿಹಾರದಲ್ಲಿ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ನೋಡೋದಾದ್ರೆ ಹಾಗೆ ಏನಾದರೂ ಬಿಲ್ ಪಾಸ್ ಆಗೋದೇ ಇಲ್ಲ ಅಂತ ನೀವು ಪರಿಭಾವಿಸ್ತೀರಾ? ಲೋಕಸಭೆಯಲ್ಲಾಗಿರ್ಬೋದು, ರಾಜ್ಯಸಭೆಯಲ್ಲಾಗಿರ್ಬೋದು. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಈ ಸಮಯದ ಅನಿವಾರ್ಯತೆ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.